Hello everyone, welcome to ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 16ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಘನಗೋಳವನ್ನ ಎರಡು ಅರ್ಧಗೋಳಗಳನ್ನಾಗಿ ಕತ್ತರಿಸಿದಾಗ ಆಗ ಉಂಟಾದ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಆಯ್ಕೆ 2πr², ಆಯ್ಕೆ ಬಿ πr², ಆಯ್ಕೆ ಸಿ 3πr², ಆಯ್ಕೆ ಡಿ 4πr². ಸೊ ಒಂದು ಗೋಳವನ್ನ ಎರಡು ಅರ್ಧಗೋಳಗಳನ್ನಾಗಿ ಕತ್ತರಿಸಿದಾಗ ಉಂಟಾಗುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ. ಸೊ ಇಲ್ಲಿ ನೋಡಿ, ಅರ್ಧಗೋಳ. ಸೊ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನ್ ಹೇಳಿ, ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತ ಪಾದದ ವಿಸ್ತೀರ್ಣ. ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ, ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಹಾಗಾದ್ರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳಿ, 2πr². ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr² ಪ್ಲಸ್ ವೃತ್ತ ಪಾದದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ವೃತ್ತದ ವಿಸ್ತೀರ್ಣಕ್ಕೆ ಸಮನಾಗತ್ತೆ πr². ಸೊ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, 3πr² ಆಗತ್ತೆ. ಸೊ ಇದು ಏನ್ ಹೇಳಿ, ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಓಕೆ, ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಆಯ್ಕೆ ಸರಿಯಾಗತ್ತೆ. ಥ್ಯಾಂಕ್ ಯು.